ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್.ಎಸ್.ಸಿಯ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಮತ್ತು ಟೆಲಿಪ್ರಿಂಟರ್ ಆಪರೇಟರ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಬಂದ್ಬಿಟ್ಟು ನೀವು 24/9/2025ರಿಂದ 15/10/2022 ಅಪ್ಲೈ ಮಾಡ್ಬೋದು. ಈ ಲಾಸ್ಟ್ ಡೇಟ್ ಬಂದ್ಬಿಟ್ಟು ರಿಸಿಪ್ಟ್ ಪೇಮೆಂಟ್ ನ ಬಂದ್ಬಿಟ್ಟು 15/10/2025 ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ 16 ನೀವು ಪೇಮೆಂಟ್ ಮಾಡಕೋಬೇಕಾಗತ್ತೆ. ಇಲ್ಲಿ ಕರೆಕ್ಷನ್ ಏನಾದ್ರು ಬಂದ್ರೆ, ನೀವೇನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಕರೆಕ್ಷನ್ ಬಂದ್ಬಿಟ್ಟು 23/10/2025ರಿಂದ 25/10/2022 ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ 25 ಅಥವಾ ಜನವರಿ 2026 ನಿಮ್ಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಒಂದು ಎಕ್ಸಾಮ್ನ ಬಂದ್ಬಿಟ್ಟು ಕೇವಲ ಏನಂತಂದ್ರೆ ಎರಡೇ ಲ್ಯಾಂಗ್ವೇಜ್ಗಳಲ್ಲಿ ನಡೆಸ್ತಾ ಹೋಗ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ. ಪೇ ಸ್ಕೇಲ್ ನೋಡೋದಾದ್ರೆ ಗ್ರೂಪ್ ಸಿ ಹುದ್ದೆಗಳಿಗೆ 25,000ದಿಂದ 81,000 ತನಕ ಪೇ ಕೊಡ್ತಾ ಹೋಗ್ತಾರೆ. ಇಲ್ಲಿ ವೇಕೆನ್ಸೀಸ್ನ ಬಂದ್ರೆ ಇಲ್ಲಿ ಓಪನ್ ಜನರಲ್ ಪಬ್ಲಿಕ್ ಬಂದ್ರೆ 285 ವೇಕೆನ್ಸೀಸ್ ಇದಾವೆ. ಅದರಲ್ಲಿ ಜನರಲ್ ಎಷ್ಟು, ಯುವ ಇ.ಡಬ್ಲ್ಯೂ.ಎಸ್ ಕ್ಯಾಟಗರಿಗೆ ಎಷ್ಟು, ಒ.ಬಿ.ಸಿ ಕ್ಯಾಟಗರಿಗೆ ಎಷ್ಟು, ಎಸ್.ಸಿ ಕ್ಯಾಟಗರಿ ಎಷ್ಟು, ಎಸ್.ಟಿ ಕ್ಯಾಟಗರೀಸ್ ಅಂತ ನೋಡ್ಬೋದು. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ 49 ವೇಕೆನ್ಸೀಸ್ ಇದಾವೆ. ಡಿಪಾರ್ಟ್ಮೆಂಟಲ್ ಜನರಿಗೆ ಬಂದ್ಬಿಟ್ಟು 36 ವೇಕೆನ್ಸೀಸ್. ಟೋಟಲ್ 370 ವೇಕೆನ್ಸೀಸ್ ಇದಾವೆ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಮತ್ತು ಟೆಲಿಪ್ರಿಂಟರ್ ಆಪರೇಟರ್ ಹುದ್ದೆಗಳಿಗೆ. ಇಲ್ಲಿ ಫಿಮೇಲಿಗೆ ಬಂದ್ರೆ ಓಪನ್ ಬಂದ್ಬಿಟ್ಟು 163 ಹುದ್ದೆಗಳಿದೆ. ಜನರಲ್ಗೆ 70, ಇ.ಡಬ್ಲ್ಯೂ.ಎಸ್ 16, ಒ.ಬಿ.ಸಿ ಎಸ್.ಸಿ ಎಸ್.ಟಿ ಕ್ಯಾಟಗರಿ ಎಷ್ಟೆಷ್ಟಿದೆ ಅಂತ ನೋಡ್ಬೋದು. ಅದೇ ತರ ಡಿಪಾರ್ಟ್ಮೆಂಟಲ್ ಪೋಸ್ಟ್ಗಳು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ನವರಷ್ಟೇ ಅಪ್ಲೈ ಮಾಡ್ಬೋದು. ಇದು 19 ಇದಾವೆ. ಟೋಟಲ್ ಬಂದ್ಬಿಟ್ಟು 182 ಹುದ್ದೆಗಳಿದಾವೆ. ಇಲ್ಲಿ ಏಜ್ ನ ಲಿಮಿಟ್ ಬಂದ್ಬಿಟ್ಟು 18ರಿಂದ 27 ವರ್ಷದೊಳಗೆ ಇದ್ದವರು ಅಪ್ಲೈ ಮಾಡ್ಬೋದು ಈ ಪೋಸ್ಟ್ಗೆ. ಇಲ್ಲಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಕೆಲವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಸ್.ಸಿ ಎಸ್ ಟಿ ಬಂದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್, ಒ.ಬಿ.ಸಿ ಕ್ಯಾಟಗರಿ ಬಂದ್ರೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ 3 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನ್. ಹಿಂಗೆ 40-45 ವಿಡೋ ಡೈವರ್ಸ್ ವುಮನಿಗೆ ಬಂದ್ಬಿಟ್ಟು 40 ವರ್ಷ ತನಕನೂ ಅಪ್ಲೈ ಮಾಡಬಹುದು. ಇಲ್ಲಿ ಫೀನ ಪೇಮೆಂಟ್ ನ ಬಂದ್ರೆ ನಿಮ್ಗೆ ನೀವು 100 ರೂಪೀಸ್ ಫೀನ ಮೇಲ್ ಕ್ಯಾಂಡಿಡೇಟ್ಸ್ ಆದ್ರೆ 100 ರೂಪೀಸ್ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಅದೇ ತರ ಎಸ್.ಸಿ ಎಸ್.ಟಿ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ತರ ಫೀ ಪೇಮೆಂಟ್ ನ ಮಾಡೋ ಹಾಗೆ ಇಲ್ಲ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಬಂದ್ರೆ ಸೆಕೆಂಡರಿ 12th ಪಾಸ್ ಮಾಡಿರ್ಬೇಕಾಗತ್ತೆ. ಅದು ಎದ್ರಲ್ಲಿ ಅಂತಂದ್ರೆ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಓದಿರ್ಬೇಕು. ಪಿ.ಯು.ಸಿ ಅಲ್ಲಿ ಪಿ.ಸಿ.ಎಂ ಸ್ಟ್ರೀಮ್ ನ ಓದಿರೋರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಅಥವಾ ಇಲ್ಲಿ ಪಿ.ಯು.ಸಿ ಸ್ಟ್ರೀಮ್ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ NTC ಸರ್ಟಿಫಿಕೇಟ್ ಇರಬೇಕು. ಯಾವ್ದ್ರಲ್ಲಿ ಅಂತಂದ್ರೆ ಮೆಕ್ಯಾನಿಕ್ ಕಮ್ ಆಪರೇಟರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಸ್ ಅಲ್ಲಿ ಇದ್ದವರು ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಅವರಿಗೆ ಏನೇನ್ ಬರ್ತಿರ್ಬೇಕಂದ್ರೆ ಕಂಪ್ಯೂಟರ್ ಆಪರೇಟ್ ಮಾಡೋದಕ್ಕೆ ಬರಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಅವರಿಗೆ 1000 ಕೀನ 15 ನಿಮಿಷದಲ್ಲಿ 1000 ವರ್ಡ್ಸ್ ಗಳನ್ನ 15 ನಿಮಿಷದಲ್ಲಿ ಟೈಪಿಂಗ್ ಮಾಡೋಕ್ಕಾಗತ್ತೆ. ಅವರಿಗೆ ಕಂಪ್ಯೂಟರ್ ನ ಬೇಸಿಕ್ ನಾಲೆಜ್ ಇರ್ಬೇಕಾಗತ್ತೆ. ಓಪನಿಂಗ್ ಕ್ಲೋಸಿಂಗ್ PC, ಪ್ರಿಂಟಿಂಗ್ ಮಾಡೋದು, MS ಆಫೀಸ್ ಯೂಸ್ ಮಾಡೋದು ಹೆಂಗೆ, ಮತ್ತೆ ಪ್ಯಾರಾಗ್ರಾಫ್ ಸೆಟ್ಟಿಂಗ್, ನಂಬರಿಂಗ್ ಎಲ್ಲ ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ನ ಇರಬೇಕಾಗತ್ತೆ. ಇಲ್ಲಿ NCC ಕ್ಯಾಟಗರಿ ಇದ್ದವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಅವರಿಗೆ ರಿಲ್ಯಾಕ್ಸೇಷನ್ ಅಂದ್ರೆ ಏನು, ರಿಸರ್ವೇಶನ್ ಇದ್ದಂಗೆ ಸ್ವಲ್ಪ 5 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಹೋಗ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. NCC ಸರ್ಟಿಫಿಕೇಟ್ ಇದ್ದವರಿಗೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. NCC B ಸರ್ಟಿಫಿಕೇಟ್ ಇದ್ದವರಿಗೆ 3% ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಕೊಡ್ತಾ ಹೋಗ್ತಾರೆ. ಅದೇ ತರ NCC A ಸರ್ಟಿಫಿಕೇಟ್ ಇದ್ರೆ 2% ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಕೊಡ್ತಾ ಹೋಗ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಅದೇ ತರ ಇಲ್ಲಿ ನೀವು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ದೀರ ಅಂತಂದ್ರೆ ನಿಮಗೆ ಏನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಡಿಗ್ರಿ ಆದ್ರೆ ಅದರಲ್ಲಿ ನೀವೇನಂತಂದ್ರೆ ಫಸ್ಟ್ ಕ್ಲಾಸ್ ಬಂದ್ರೆ ಇಷ್ಟು ಮಾರ್ಕ್ಸ್ ರಿಸರ್ವೇಶನ್ ಅಂತ ಇದೆ. ಪಾಸ್ ಕ್ಲಾಸ್ ಬಂದ್ರೆ ಎಷ್ಟು ರಿಸರ್ವೇಶನ್. ಡಿಗ್ರಿ ಆದವರಿಗೆ ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಎಲ್ಲ ಬಂದ್ರೆ ನಾನು ಅವೆಲ್ಲ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದೆಲ್ಲ ಇದೆ. ಇಲ್ಲಿ ಅಪ್ಲಿಕೇಶನ್ ಫೀನ ನಾನು ಹೇಳ್ದಂಗೆ 100 ರೂಪೀಸ್ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ವುಮನ್ ಕ್ಯಾಂಡಿಡೇಟ್ಸ್ ಮತ್ತೆ PWD ಕ್ಯಾಂಡಿಡೇಟ್ಸ್, SC ST ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಯಾವುದೇ ತರಹ ಫೀ ಪೇಮೆಂಟ್ ಮಾಡೋ ಹಾಗೆ ಇಲ್ಲ.
ಇಲ್ಲಿ ನೀವು ಕರೆಕ್ಷನ್ ಹೇಳ್ದಂಗೆ ನಾನು ಹೇಳಿದ್ದೀನಿ ಕರೆಕ್ಷನ್ ಬಗ್ಗೆ. ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ನೀವು ನಮ್ಮ ಕರ್ನಾಟಕ ರಾಜ್ಯದವರು ಆಗಿದ್ರಿಂದ ಇಲ್ಲಿ KKR ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಕರ್ನಾಟಕ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ಯಾವ ಊರಲ್ಲಿ ನಡೀತಾ ಹೋಗುತ್ತೆ ನಿಮ್ಮ ಎಕ್ಸಾಮಿನೇಷನ್. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ, ಉಡುಪಿಯಲ್ಲಿ ಈ ರೀಜನ್ ಅಲ್ಲಿ ಈ ಸಿಟಿಯಲ್ಲಿ ನಡೀತಾ ಹೋಗುತ್ತೆ ನಿಮ್ಗೆ ಎಕ್ಸಾಮ್ ಬಂದ್ರೆ. ಇಲ್ಲಿ ನಿಮ್ಗೆ ಯಾವುದೋ ಎಲ್ಲ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಬಂದ್ರೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ SSC ಅಲ್ಲಿ 100 ಮಾರ್ಕ್ಸ್ಗೆ. ನೆಕ್ಸ್ಟ್ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಮತ್ತು ಮೆಜರ್ಮೆಂಟ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಡೆಲ್ಲಿ ಪೊಲೀಸ್ ಇಂದ. ಅದು ಕ್ವಾಲಿಫೈ ಆಗಿ ನೆಕ್ಸ್ಟ್ ನಾನು ಹೇಳ್ದಂಗೆ ಟ್ರೇಡ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಟ್ರೇಡ್ ಟೆಸ್ಟ್ ಅಂದ್ರೆ ಟೈಪಿಂಗ್ ಬರ್ತಿರ್ಬೇಕು, 1000 ಕೀ 15 ನಿಮಿಷದಲ್ಲಿ ಟೈಪ್ ಮಾಡೋ ಹಾಗಿರ್ಬೇಕಾಗತ್ತೆ. ಬೇಸಿಕ್ ಕಂಪ್ಯೂಟರ್ ಫಂಕ್ಷನ್ ಬಗ್ಗೆ ಕಂಪ್ಯೂಟರ್ CPU ಓಪನ್ ಮಾಡೋದು, ಪ್ರಿಂಟಿಂಗ್ ಮಾಡೋದು, MS ಆಫೀಸ್ ಯೂಸ್ ಮಾಡೋದು, ಅಥವಾ ಪ್ಯಾರಾಗ್ರಾಫ್ ಸೆಟ್ ಮಾಡೋದು, ನಂಬರಿಂಗ್ ಹೆಂಗ್ ಮಾಡೋದು, ಇವೆಲ್ಲ ಇರ್ತಾ ಹೋಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ರೆ CBE ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ರೆ ಜನರಲ್ ಅವೇರ್ನೆಸ್ ಇಲ್ಲಿ ನಿಮಗೆ ಟೋಟಲ್ ಬಂದ್ಬಿಟ್ಟು 100 ಮಾರ್ಕ್ಸಿಗೆ ಕ್ವಶನ್ ಇರ್ತಾ ಹೋಗುತ್ತೆ. ಇಲ್ಲಿ ನಿಮಗೆ 90 ನಿಮಿಷಗಳ ಕಾಲ ಇರ್ತಾ ಹೋಗುತ್ತೆ ಟೈಮು. ಇಲ್ಲಿ ಜನರಲ್ ಅವೇರ್ನೆಸ್ ಬಗ್ಗೆ, ಜನರಲ್ ಸೈನ್ಸ್ ಬಗ್ಗೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ರೀಸನಿಂಗ್ ಬಗ್ಗೆ, ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ ಈ ಕ್ವಶನ್ಸ್ ಇರ್ತಾ ಹೋಗುತ್ತೆ ನಿಮಗೆ. ಇದನ್ನ ತಗೊಂಡ್ರೆ ನೆಕ್ಸ್ಟ್ ಜನರಲ್ ಸೈನ್ಸ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ ಕವರ್ ಆಗ್ತಾ ಹೋಗುತ್ತೆ ಅಂತ ನೀವು ಓದ್ಕೊಂಡಿರ್ಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ಯಾವೆಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ ಎಕ್ಸಾಮ್ ನಲ್ಲಿ ಅಂತಂದು. ಇಲ್ಲಿ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 30 ವರ್ಷದೊಳಗಿದ್ರೆ ಅವರು 7 ನಿಮಿಷದಲ್ಲಿ 1600 ಮೀಟರ್ ಕ್ರಮಿಸ್ಬೇಕಾಗತ್ತೆ. ಲಾಂಗ್ ಜಂಪ್ ಬಂದ್ಬಿಟ್ಟು 12.5 ಫೀಟ್ ಆರೋ ಆಗಿರ್ಬೇಕಾಗತ್ತೆ. ಹೈ ಜಂಪ್ ಬಂದ್ಬಿಟ್ಟು 3.5 ಫೀಟ್ ಆರಂಗಿರ್ಬೇಕಾಗತ್ತೆ. ಇಲ್ಲಿ 30ರಿಂದ 40 ವರ್ಷದೊಳಗಿದ್ರೆ 8 ನಿಮಿಷದಲ್ಲಿ 1600 ಮೀಟರು, 11.5 ಫೀಟ್ ಲಾಂಗ್ ಜಂಪು, 3.25 ಫೀಟು ಹೈ ಜಂಪ್ ಮಾಡೋ ಹಾಗಿರ್ಬೇಕಾಗತ್ತೆ. ಇದ್ರ ಮೇಲೆ ನಿಮಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ನ ಮಾಡ್ತಾ ಹೋಗ್ತಾರೆ, ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. 40 ವರ್ಷದವರಿದ್ರೆ 9 ನಿಮಿಷದಲ್ಲಿ 1600 ಮೀಟರು, 10.5 ಫೀಟು ಲಾಂಗ್ ಜಂಪು, 3 ಫೀಟು ಹೈ ಜಂಪ್ ಮಾಡುವಾಗಿರ್ಬೇಕಾಗತ್ತೆ. ಅದೇ ತರ ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಬಂದ್ರೆ 30 ವರ್ಷದೊಳಗಡೆ ಇದ್ರೆ 5 ನಿಮಿಷದಲ್ಲಿ 800 ಮೀಟರು, 9 ಫೀಟ್ ಲಾಂಗ್ ಜಂಪು, ಹೈ ಜಂಪ್ ಬಂದ್ಬಿಟ್ಟು 3 ಫೀಟ್ ಅಲ್ಲಿ. 30ರಿಂದ 40 ಇದ್ರೆ 6 ನಿಮಿಷದಲ್ಲಿ 800 ಮೀಟರ್ ಕ್ರಮಿಸ್ಬೇಕಾಗತ್ತೆ. 40 ವರ್ಷದ ಮೇಲಿದ್ರೆ 7 ನಿಮಿಷದೊಳಗಡೆ 800 ಮೀಟರ್ ಕ್ರಮಿಸ್ಬೇಕಾಗತ್ತೆ. ಲಾಂಗ್ ಜಂಪ್ ಬಂದ್ಬಿಟ್ಟು 7 ಫೀಟು, 2.25 ಫೀಟು ಹೈ ಜಂಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ಇಲ್ಲಿ ಫಿಸಿಕಲ್ ಮೆಜರ್ಮೆಂಟ್ ಇದು ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ PET ಬಗ್ಗೆ ಕ್ವಾಲಿಫೈಯಿಂಗ್ ಬಗ್ಗೆ ಆಯ್ತು. ಇಲ್ಲಿ ಫಿಸಿಕಲ್ ಮೆಜರ್ಮೆಂಟ್ ಬಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಇರಬೇಕಾಗತ್ತೆ. 5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇರುತ್ತೆ ಅವರಿಗೆ. ಇಲ್ಲಿ ಚೆಸ್ಟ್ ಬಂದ್ಬಿಟ್ಟು ಮಿನಿಮಮ್ 81 ಸೆಂಟಿಮೀಟರ್ ಅಂದ್ರೆ 85 ಸೆಂಟಿಮೀಟರ್ ಇರಬೇಕಾಗತ್ತೆ. ಅಲ್ಲಿ ಮಿನಿಮಮ್ ಏನಂತಂದ್ರೆ 4 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಮಾಡೋ ಹಾಗೆ ಇರ್ಬೇಕಾಗತ್ತೆ. ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ ಹೈಟ್ ಬಂದ್ಬಿಟ್ಟು 150 ಸೆಂಟಿಮೀಟರ್, 5 ಸೆಂಟಿಮೀಟರ್ ತನಕ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ ನ ಬಂದ್ಬಿಟ್ಟು ಮೆಡಿಕಲ್ ಟೆಸ್ಟ್ ನ ಎಲ್ಲ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ನ ಬಗ್ಗೆನೇ ಹೇಳಿದೀನಿ, ಮೆಜರ್ಮೆಂಟ್ ಟೆಸ್ಟ್ ಬಗ್ಗೆ. ಇವೆಲ್ಲ ಸೆಲೆಕ್ಟ್ ಆದ್ರೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟಿಗೆ ರೀಚ್ ಆಗಿ ನೋಟಿಫಿಕೇಶನ್ ಓದ್ಕೊಂಡು ಈ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಥ್ಯಾಂಕ್ ಯು.